ಕರೆಸಿ ಮತ್ತು ನಿಯೋಜಿತ ಪಟ್ಟಾಧ್ಯಕ್ಷರಾದಂಥ ಚೆನ್ನಯ್ಯ ಹಿರೇಮಠ ಅವರಿಗೂ ಕೂಡ ಪಾದಾರದಲ್ಲಿ ನಮಸ್ಕರಿಸಿ, ಮೃತ್ಯುಂಜಯ ಹಿರೇಮಠ ಅವರಿಗೂ ನಮಸ್ಕರಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರು, ಎಲ್ಲರೂ ಗಣ್ಯರಿದ್ದಾರೆ, ಹೀಗಾಗಿ ಮತ್ತು ಆತ್ಮೀಯರಿದ್ದಾರೆ, ಹಾಗೂ ಇಲ್ಲಿ ನಡೆದಿರುವಂಥ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ನೂತನವಾಗಿ ಗೃಹಸ್ಥಾಶ್ರಮಕ್ಕೆ ಕಾಲಿಡುತ್ತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿ, ಮೊಟ್ಟ ಮೊದಲನೇದಾಗಿ ನೂತನವಾಗಿ ಇವತ್ತು ಗೃಹಸ್ಥಾಶ್ರಮಕ್ಕೆ ಕಾಲಿಡುತ್ತಿರುವಂಥ 6 ಜೋಡಿಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ನೀಡಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬದುಕು ಹಸನವಾಗಲಿ, ಬದುಕು ಬಂಗಾರವಾಗಲಿ, ಹಾಗೂ ಜೀವನದ ಕೊನೆ ತನಕನೂ ಕೂಡ ಅನ್ಯೋನ್ಯವಾಗಿರುವಂಥ ಒಂದು ಬದುಕು ನಿಮ್ದಾಗಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಅಷ್ಟೇ ಅಲ್ಲ, ನಿಮ್ಮ ಬದುಕು ಎಷ್ಟು ಅನ್ಯೋನ್ಯವಾಗಿರ್ಬೇಕಂದ್ರೆ ಪ್ರತಿ ವರ್ಷ ಒಂದೊಂದು ಮಗನ ಅಥವಾ ಮಗಳನ್ನ ನಿಮ್ಮ ಅಪ್ಪ ಮೊಮ್ಮಕ್ಕಳಂತ ಕೊಡಬೇಕು. ಮುಂದಿನ ವರ್ಷ ಬೇರೆಯವರು ಮದುವೆ ಆಗ್ತಿರ್ತಾರ, ನೀವು ಅಲ್ಲಿ ಕುತ್ಕೊಂಡು ನಿಮ್ಮ ಮಗು ಇಟ್ಕೊಂಡು ಬಂದಿರ್ಬೇಕು. ನೀವು ನಿಮಗೆ 2 ಆಶೀರ್ವಾದ ಇದೆ, ಗುರು ಹಿರಿಯರ ಆಶೀರ್ವಾದ ಇದೆ, ಪರಮ ಪೂಜ್ಯರ ದೊಡ್ಡ ಆಶೀರ್ವಾದ ಇದೆ, ಮತ್ತು ಜನತೆಯ ಆಶೀರ್ವಾದ ಇದೆ. ಹೀಗಾಗಿ ನೀವೆಲ್ಲರೂ ಕೂಡ ಬಹಳ ಪುಣ್ಯವಂತರು ಅನ್ನುವಂಥ ಮಾತನ್ನು ಹೇಳಿ, ಹಿರೇಬೆಂಡಿಗೇರಿ ಗ್ರಾಮ ಒಂದು ವಿಶೇಷವಾಗಿರುವಂಥ ಸ್ಥಾನ ನನ್ನ ಮನಸ್ಸಿನಲ್ಲಿದೆ. ನನಗೆ ಯಾವಾಗಲೂ ಕೂಡ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಕೊಟ್ಟಿರುವಂಥ ಒಂದು ಗ್ರಾಮ. ನಾನು ಈ ಕ್ಷೇತ್ರದ ಶಾಸಕ ಆಗಿಂತ ಮುಂಚಿಂದನೂ ಕೂಡ ಸುಮಾರು 35-40 ವರ್ಷದಿಂದ ಬರ್ತಾ ಇದ್ದೇನೆ. ಅವಾಗೆಲ್ಲವೂ ಕೂಡ ನಿಮ್ಮ ಹಿರಿಯರ ಸಮೇತವಾಗಿ ಎಲ್ಲರೂ ಕೂಡ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅದನ್ನೆಂದೂ ಕೂಡ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ, ನನಗೆಲ್ಲಕ್ಕಿಂತ ಆನಂದ ಆಗಿರುವಂಥದ್ದು ಈ ಕೆರೆ ನೋಡಿದೆ. ಕೆರೆಯಲ್ಲಿ ತುಂಬ ನೀರಿದೆ. ಇನ್ನೊಂದು 1 ತಿಂಗಳ ಒಳಗಡೆ ಮತ್ತೆ ಇನ್ನೊಂದು ಮಳೆಗಾಲ ತರವಾಗುತ್ತೆ. ಯಾವಾಗಲೂ ಕೂಡ ಹಿರೇಬೆಂಡಿಗೇರಿ ಎಂದು ಗೊತ್ತಿರಲಿಲ್ಲ. ಆದರೆ ಈಗ ಒಂದು 3-4 ವರ್ಷದಿಂದ ಬಹಳ ಭೀಕರ ಬರಗಾಲ ಇದ್ದಾಗ ಒಮ್ಮೆ ಬತ್ತಿತ್ತು. ಅದಾದ ಮೇಲೆ ನಾವು ಕೆರೆ ತುಂಬಿಸೋ ಯೋಜನೆ ಆ ಬತ್ತಿದ್ದು ನೋಡಿ ನಾನು ಮಾಡಿದೆ. ದೂರದ ಸವಣೂರು ತಾಲೂಕಿನಿಂದ ನೀರನ್ನು ತೊಗೊಂಬಂದಿವಿ, ಭಗೀರಥ ಪ್ರಯತ್ನ. ಆದರೆ ಇವತ್ತು ಅದು ಸಾರ್ಥಕತೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಈ ನೀರನ್ನು ನೋಡಿದಾಗ. ಹೀಗಾಗಿ ಭಾಳಷ್ಟು ಸಂತೋಷ ಆಗಿದೆ. ಕೆರೆ ನೋಡಿ ಎಷ್ಟು ಸಂತೋಷ ಆಗಿದೆ, ನಿಮ್ಮನ್ನೆಲ್ಲರನ್ನೂ ನೋಡಿ ಅಷ್ಟೇ ಸಂತೋಷ ಆಗಿದೆ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ, ಪರಮ ಪೂಜ್ಯರ ಆಶೀರ್ವಾದ ಸಿಗಲಿ ಅಂತೇಳಿ ನೂತನ ವಧುವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.